2 ತಿಂಗಳ ಮೀನುಗಾರಿಕಾ ನಿಷೇಧದ ಬಳಿಕ ಮತ್ತೆ ಸಮುದ್ರಕ್ಕೆ ಇಳಿಯೋಕೆ ಕಡಲ ಮಕ್ಕಳು ಸನ್ನದ್ಧರಾಗಿದ್ದಾರೆ. ಪ್ರತಿಕ್ಷಣವೂ ಕಡಲಿನ ಅಲೆಯ ನಡುವೆ ಗುದ್ದಾಡಿ ಮೀನುಗಾರಿಕೆ ನಡೆಸುವ ಮೀನುಗಾರರು ಯಾವುದೇ ಅಪಾಯ ಎದುರಾಗದಿರಲಿ ಅಂತ ಸಮುದ್ರ ರಾಜನಿಗೆ ಪೂಜೆ ಸಲ್ಲಿಸಿದರು. ಕಡಲ ಮಕ್ಕಳು ಅಪ್ರತಿಮ ಸಾಹಸಿಗಳು. ಬೋಟ್ಗಳಿಗೆ ಬಲೆಗಳನ್ನ ತುಂಬಿಕೊಂಡು ಕಡಲಿಗೆ ಇಳಿದ್ರೆ 15 ದಿನ ಸಮುದ್ರ ಬಿಟ್ಟು ದಡಕ್ಕೆ ಬರಲ್ಲ. ಈಗ ಆಳ ಮತ್ಸ್ಯ ಬೇಟೆಗೆ ಸಮುದ್ರಕ್ಕೆ ಇಳಿದಿದ್ದಾರೆ. ಆಳ ಸಮುದ್ರ, ಪರ್ಷಿಯನ್ ಬೋಟ್ ಸೇರಿದಂತೆ ಸಾವಿರಾರು ಬೋಟ್ಗಳು ಬೃಹತ್ ಪ್ರಮಾಣದ ಮೀನುಗಾರಿಕೆಯಲ್ಲಿ ತೊಡಗಿವೆ. ಮೀನು ಲಭ್ಯವಾಗಲಿ ಎಂದು ಪ್ರಾರ್ಥಿಸುವ ಮೂಲಕ ಸಮುದ್ರ ಪೂಜೆ ನೆರವೇರಿಸಲಾಯಿತು. ಸಮಸ್ತ ಮೀನುಗಾರರು ಇದರಲ್ಲಿ ಸೇರಿದ್ದಾರೆ. ಮುಂದಿನ ವೃತ್ತಿಯಲ್ಲಿ ಮೀನುಗಾರಿಕೆ ಪ್ರಾರಂಭವಾಗ್ತದೆ. ಪ್ರಾರಂಭ ಆಗುವ ಮೀನುಗಾರಿಕೆಯಲ್ಲಿ ಯಾರಿಗೂ ಏನೂ ಇಲ್ಲಿ ತೊಂದರೆ ಆಗದಂತೆ, ಯಾವುದು ಅವಘಡ ಆಗದಂತೆ, ಸಂಪದ್ಭರಿತವಾದ ಮೀನುಗಾರಿಕೆ ಸಿಕ್ಕುವ ಹಾಗೆ, ಎಲ್ಲರ ಮನಸ್ಸನ್ನು ಇಷ್ಟಾರ್ಥ ನೆರವೇರಿಸುವ ಹಾಗೆ ದೇವರಲ್ಲಿ ಪ್ರಾರ್ಥಿಸಿಗೋಸ್ಕರ ಇಲ್ಲಿ ಒಡಬಂಡೇಶ್ವರ ಅಲ್ಲಿ ಪೂಜೆ, ದೇವಸ್ಥಾನದಲ್ಲಿ ಪೂಜೆ ಮಾಡಿ, ಸಮುದ್ರ ತೀರದಲ್ಲಿ ಬಂದು ಗಂಗೆಗೆ ಒಂದು ಪೂಜೆ ಮಾಡಿ ಗಂಗೆಗೆ ಪ್ರಸಾದವನ್ನು ಹಾಕುವಂಥ ಸಂಪ್ರದಾಯ. ಮಲ್ಪೆ ಕಡಲ ತೀರದಲ್ಲಿರೋ ಒಡಭಾಂಡೇಶ್ವರ ಬಲರಾಮ ಸನ್ನಿಧಾನದಲ್ಲಿ ಸೇರಿದ ಮೀನುಗಾರರು ಬಲರಾಮ ಬೊಬ್ಬಿರಿಯ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ದೇವರ ಪ್ರಸಾದ ಕೈಯಲ್ಲಿ ಹಿಡಿದು ಕಡಲ ಕಿನಾರೆಗೆ ಮೆರವಣಿಗೆ ಮೂಲಕ ಆಗಮಿಸಿದ್ರು. ಕಡಲಿಗೆ ಹಾಲೆರೆದು ಸಮುದ್ರ ರಾಜನಿಗೆ ಸಿಯಾಳ ಫಲಪುಷ್ಪ ಅರ್ಪಿಸಿದ್ರು. ಇವತ್ತು ಮೀನುಗಾರರು ಒಂದು ಸಾಹಸಮಯ ಜೀವಿಗಳು. ಇವತ್ತು ಜೀವದ ಅಂಗನ್ನು ತೊರೆದು ಮೀನುಗಾರಿಕೆಯನ್ನು ಮಾಡ್ತಾರೆ. ಬಹುಶಃ ನಾವೆಲ್ಲ ಗಂಗಾಮಾತೆಗೆ ಸಮುದ್ರ ಪೂಜೆ ಸಲ್ಲಿಸುವ ಉದ್ದೇಶ ಏನಂತ ಹೇಳಿದರೆ, ನಮಗೆ ಒಳ್ಳೆ ರೀತಿಯ ಮತ್ಸ್ಯ ಸಂಪತ್ತನ್ನು ಕೊಡಲಿ, ಯಾವುದೇ ಚಟುವಟಿಕೆ ಮಾಡೋ ಸಂದರ್ಭದಲ್ಲಿ ಯಾವುದೇ ದುರಿತಗಳು ಬರದಿರಲಿ, ಯಾವುದೇ ಅನಾಹುತಗಳಾಗದೆ ಒಂದು ಒಳ್ಳೆ ರೀತಿಯ ಮತ್ಸ್ಯ ಸಂಪತ್ತಿನ ಮೂಲಕ ಗಂಗಾಮಾತೆಯನ್ನು ಪ್ರಾರ್ಥನೆ ಮಾಡುವ ಮೂಲಕ ನಮ್ಮ ಕಾರ್ಯವನ್ನು ನೆರವೇರಿಸ್ತೇವೆ. ಇವತ್ತು ಉದ್ದಾಗಲಕ್ಕೂ ಕರಾವಳಿ ಭಾಗದ ಉದ್ದಾಗಲಕ್ಕೂ ಆ ಭಾಗದ ಭಜನ ಮಂದಿರ ದೇವಸ್ಥಾನಗಳಲ್ಲಿ ಇದೇ ರೀತಿಯ ಪೂಜೆಗಳು ನೆರವೇರಿಸ್ತೇವೆ. ಕಡಲಿನಲ್ಲಿ ಮೀನಿನ ಬೇಟೆಯ ವೇಳೆ 108 ಅಪಾಯಗಳು ಎದುರಾಗುತ್ತದೆ. ಯಾವುದೇ ಅನಾಹುತ ಆಗದೆ ಉತ್ತಮ ಮೀನುಗಾರಿಕೆ ಆಗಲಿ ಅಂತ ಸಮುದ್ರ ರಾಜನನ್ನ ಪ್ರಾರ್ಥನೆ ಮಾಡಲಾಯಿತು. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.